ಟ್ರೈನ್ ನಂಬರ್ 11301 ಮುಂಬೈ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗುವ CSMT KSR ಬೆಂಗಳೂರು ಉದ್ಯಾನ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು CSMT ಇಂದ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 6 ಗಂಟೆಗೆಲ್ಲ KSR ಬೆಂಗಳೂರು ಸಿಟಿ ಜಂಕ್ಷನಿಗೆ ರೀಚ್ ಆಗುತ್ತೆ ಗಾಡಿ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಕೋಚ್ ಬಂದ್ಬಿಟ್ಟು ಸ್ಲೀಪರ್ ಕೋಚ್ ಬಂದ್ಬಿಟ್ಟು ತೋರಿಸ್ತೀನಿ ಯಾವ ಕೋಚ್ ಸಿಕ್ಕಿದೆ ಅಂತ, ಮತ್ತು ಯಾವ ಸೀಟ್ ಸಿಕ್ಕಿದೆ ಅಂತಲೂ ನಿಮಗೆ ತೋರಿಸ್ತೀನಿ. ಮತ್ತು ನೋಡ್ಬೋದು ಈ ಥರ ಇದೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ರೈಲ್ವೆ ಸ್ಟೇಷನ್ನು. ಮತ್ತು ನೋಡ್ಬೋದು ನನ್ನ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 10ನಲ್ಲಿ ಬಂದು ಅಲ್ಲೇ ನಿಂತ್ಬಿಟ್ಟಿದೆ. CR ಸೆಂಟ್ರಲ್ ರೈಲ್ವೆ ಕಲ್ಯಾಣ್ WAP7 ಜೊತೆಗೆ ಇವಾಗ ತಾನೇ ಸಿದ್ದೇಶ್ವರ್ ಎಕ್ಸ್ಪ್ರೆಸ್ ಜೊತೆ ಬಂದಿದೆ. ನಾನು ಆ್ಯಕ್ಚುಲಿ ಟ್ರೈನಲ್ಲಿ ಎಂಟೆನ್ ಜರ್ನಿ ಮಾಡ್ತಾಯಿಲ್ಲ, ಬರೀ ಸೋಲಾಪುರವರೆಗೂ ಮಾಡ್ತಾಯಿದ್ದೀನಿ. ಸೋಲಾಪುರ ಏನಕ್ಕೆ ಅಂದರೆ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಯಾವುದು ಅಂತ. ನಾನು ಆ್ಯಕ್ಚುಲಿ ಇದ್ರಲ್ಲಿ ಮಾಡ್ಬೋದಿದ್ದಾರೆ, ನನಗೆ ಎಂಟು ಟಿಕೆಟ್ ಸಿಗಲಿಲ್ಲ, ಕನ್ಫರ್ಮ್ ಆಗಲಿಲ್ಲ. ಅದಕ್ಕೆ ನಾನು ಒಂದು ಟಿಕೆಟ್ ಸೋಲಾಪುರವರೆಗೂ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಸೋಲಾಪುರವರೆಗೂ ನನ್ನ ಟಿಕೆಟ್ ಕನ್ಫರ್ಮ್ ಆಯಿತು ಸ್ಲೀಪರಲ್ಲಿ. ಅದರಿಂದ 11 ಆ್ಯಕ್ಚುಲಿ ಅವನ್ನ ಸೂರ್ಯ 11 ಐಡಿಯಾ ಇದ್ದಿದ್ದು ಮೀರಜ್ ಮಾಡೋಣ ಅಂತ ಕಲಬುರಗಿ ಕೋಲ್ಹಾಪುರ. ಆದರೆ ಅವರು ನನ್ನ ಒತ್ತಾಯಕ್ಕೋಸ್ಕರ ನನ್ನ ಜೊತೆ ಬಂದರು ಇಲ್ಲಿ ಮುಂಬೈವರೆಗೂ. ಅದಕ್ಕೆ ಅವನೊಂದು ರಿಸರ್ವೇಷನ್ ಇರಲಿಲ್ಲಲ್ಲ, ಅದಕ್ಕೆ ಜನರಲ್ ಟಿಕೆಟ್ ತೊಗೊಂಡು 150 155 ಮುಂಬೈಯಿಂದ ಸೋಲಾಪುರ್ಗೆ. ಒಟ್ಟು ಎಷ್ಟಾಯಿತು 155 310 ರೂಪಾಯಿನೋ ಆಯಿತು. ನೋಡುವ ಹಿಂಗೆ ಅಂತ. ಮತ್ತು ಇವತ್ತು ನಮ್ಮ ಕೋಚ್ ಬಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವತ್ತಿಂದು ನಮ್ಮ ಕೋಚ್ ಬಂದ್ಬಿಟ್ಟು S1 ಯಾವ ಸೀಟ್ ಸಿಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಇದೆ. ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈ ಥರ ಇದೆ, ಜನರಲ್ ಕ್ಲಾಸ್ ಅಂದರೆ ಸ್ಲೀಪರ್ ಕ್ಲಾಸಿಂದು. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಕೋಚೇ ಜನರಲ್ಲು. ಇವಾಗ ಜನರಲ್ ಕ್ಲಾಸಿಂದ ಇಂಟೀರಿಯರ್ ಈ ಥರ ಇದೆ. ಮಿರರ್ ನೋಡ್ಬೋದು ಗುರು, ಹೆಂಗೋ ನೀರು ಹಾಕ್ಬಿಟ್ಟು ಎಷ್ಟು ಗಲೀಜು ಮಾಡಿದ್ದಾರೆ. ಅಂದರೆ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಲ್ಲ, ಆದರೆ ನೀರಾಗಿದೆ. ಮತ್ತು ವಾಶ್ರೂಮ್ ಫುಲ್ ಅಂದರೆ ಫುಲ್ ವರ್ಸ್ತಾಗಿದೆ ಗುರು. ವಾಶ್ರೂಮ್ ಅಂತೂ ತೋರ್ಸೋಕ್ಕಂತ ಅಲ್ಲ, ಆ ಥರ ಇದೆ. ಮತ್ತು ನಮ್ಮ ಕೋಚ್ ಇವತ್ತು ಹೇಳ್ದಂಗೆ ಓಲ್ಡ್ LHP ಕೋಚಸ್ ಕೊಟ್ಟಿದ್ದಾರೆ. ಇವತ್ತಿಂದು ನಮ್ಮ ಸೀಟ್ ಬಂದ್ಬಿಟ್ಟು ಲೈಟ್ ಹಾಕ್ತೀನಿ. ಇವತ್ತಿಂದು ನಮ್ಮ ಸೀಟ್ ಬಂದ್ಬಿಟ್ಟು 61 ಮಿಡಲ್ ಬರ್ತ್ ಸಿಕ್ಕಿದೆ. ಅಲ್ಲ ಗುರು, ಒಂದು ಫುಲ್ ಜರ್ನಿ ಅಂತೂ ಸೀಟ್ ನನಗೆ ಕನ್ಫರ್ಮ್ ಸಿಗಲಿಲ್ಲ ಬೆಂಗಳೂರವ್ರಿಗೂ. ಅದು ಹಾಫ್ ಜರ್ನಿಗೆ ಮಿಡಲ್ ಬರ್ತ್ ಕೊಟ್ಟಿದ್ದಾರೆ. ಹೋಗಲಿ ಫುಲ್ ಜರ್ನಿಗಾದ್ರು ಮಿಡಲ್ ಬರ್ತ್ ಕೊಟ್ಟಿದ್ರೆ ಏನು ಓಕೆ ಅಂತ ಹೇಳ್ಬೋದು. ಹಾಫ್ ಜರ್ನಿಗೆ ಮಿಡಲ್ ಬರ್ತು ಏನೋ ಮಾಡೋಕ್ಕಾಗಲ್ಲ. ಅದು ಓಲ್ಡ್ LHP ಕೋಚಸ್ ಬೇರೆ ಕೊಟ್ಟಿದ್ದಾರೆ. ನೋಡೋಣ, ಆದಷ್ಟು ನಾವು ಆ್ಯಕ್ಚುಲಿ ಅವ್ರ ಜೊತೆನೇ ಇರ್ತೀವಿ. ಯಾಕಂದರೆ ಒಬ್ಬರೇ ಬಿಟ್ಟು ನಾವು ಇಲ್ಲಿ ಮಾಡೋಕ್ಕಾಗಲ್ಲ. ನನ್ನ ಒತ್ತಾಯಕ್ಕೋಸ್ಕರ ಬಂದಿದ್ದಾರೆ, ಅವ್ರಿಗೋಸ್ಕರ ನಾವು ಅವ್ರ ಜೊತೆನೇ ಇರೋಣ. ಏನು ಫುಲ್ಲು ಇನ್ನೊಂದು ಮೇನ್ ರೀಸನ್ ಮುಂಬೈ ಮಾಡೋಕ್ಕೆ ಅಂದರೆ ಕಂಡಲಾಘಾಟ್ಗಳು. ಮಾನ್ಸೂನ್ ಸೀಸನ್ ಬೇರೆ, ಮಾನ್ಸೂನ್ ಜರ್ನಿ ಬೇರೆ ನಡೀತಾ ಇದೆ. ಮಾನ್ಸೂನ್ ಜರ್ನಿಲಿ ನಮ್ಮ ಕಂಡಲಾಘಾಟ ತೋರಿಸಿಲ್ಲ ಅಂದರೆ, ಕವರ್ ಮಾಡಿಲ್ಲ ಅಂದರೆ ಹಿಂಗಾಗುತ್ತೆ ಹೇಳಿ. ಅದು ಬೇರೆ ನಮ್ಮ ಚಾನಲಲ್ಲಿ ಕಂಡಲಾಘಾಟ್ ಒಂದೇ ಒಂದು ಸತಿ ಕವರ್ ಮಾಡಿದ್ದೆ. ಅದು ಪುಣೆಯಿಂದ ಪುಣೆಯಿಂದ ಮುಂಬೈಗೆ ಬರ್ಬೇಕಾದ್ರೆ. ಮತ್ತು ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 10 ಇಲ್ಲಿದೆ. ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 8ಅಲ್ಲಿ ನೋಡ್ಬೋದು, 8 ಇಲ್ಲ 7ಅಲ್ಲಿ ನೋಡ್ಬೋದು. ಕೋಲ್ಹಾಪುರಿಂದ CSMTಗೆ ಬರುವ ಕೋಲ್ಹಾಪುರ್ CSMT ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ಸು ಬಂದು ನಿಂತಿದೆ. ಆ್ಯಕ್ಚುಲಿ ಅದು ರೇಕ್ ಶೇರಿಂಗ್ ಇದೆ ನಮ್ಮ ಹರಿಪ್ರಿಯ ಎಕ್ಸ್ಪ್ರೆಸ್ ಜೊತೆಗೆ, ಅಂದರೆ ಕೋಲ್ಹಾಪುರ್ ತಿರುಪತಿ ಹರಿಪ್ರಿಯ ಎಕ್ಸ್ಪ್ರೆಸ್ಸು. ನೋಡುವ ಹಿಂಗಿರುತ್ತೆ. ಆ ಟ್ರೈನಲ್ಲೂ ನಾನು ಮುಂಬೈಗೂ ಮಾಡಬೇಕು ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ಸು, ಮತ್ತು ಹರಿಪ್ರಿಯನೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ಆಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ, ಆದರೆ ಆದಷ್ಟು ಬೇಗನೆ ನಿಮಗೆ ಜರ್ನಿ ತೊಗೊಂಡ್ಬಿಡ್ತೀನಿ. ಇನ್ನೂ 20 ನಿಮಿಷ ಟೈಮ್ ಇರೋದ್ರಿಂದ ಹೋಗಿ ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂತಲೂ ನೋಡ್ಕೊಂಬರೋಣ. ಯಾಕಂದರೆ ನಮ್ಮ ಇಂಜಿನ್ ಮೇನ್ ಮುಖ್ಯನೂ ಆಗುತ್ತೆ ನಮಗೆ, ಯಾವ ಇಂಜಿನ್ ಅಂತ. ಆಮೇಲೆ ಕಮೆಂಟ್ ಹಾಕ್ತೀರಾ
ಇಂಜಿನ್ ತೋರಿಸಿಲ್ಲ ನಮಗೆ, ಯಾವ ಇಂಜಿನ್ ತೋರಿಸಿ, ಯಾವ ಟ್ರೈನ್ ಜರ್ನಿ ಮಾಡ್ತಾರೆ ಆ ಇಂಜಿನ್ ತೋರಿಸಿ ಅಂತ ಕಮೆಂಟ್ ಎಷ್ಟೇ ನಾನು ಆಗ್ತೀರ. ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಟ್ರೈನಲ್ಲೂ ನಾನು ತೋರಿಸ್ತೀನಿ ಯಾವ ಇಂಜಿನ್ ಇದ್ದಾವೆ ಅಂತ. ಒಂದೊಂದು ಟ್ರೈನಲ್ಲಿ ತೋರ್ಸೋಕ್ಕಲ್ಲ, ಯಾಕಂದರೆ ಇಂಜಿನ್ ನಮ್ಮ ಕೋಚ್ ಬಂದ್ಬಿಟ್ಟು ಫುಲ್ ಹಿಂದೆ ಇರುತ್ತೆ, ಅದಕ್ಕೆ ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ. ನನಗೆ 20 ನಿಮಿಷ ಟೈಮ್ ಬೇರೆ ಇದೆಯಲ್ಲ, ಆರಾಮಾಗಿ ಒಂದ್ಸತಿ ತೋರಿಸ್ಕೊಂಬರೋಣ, ನಾನು ನೋಡಿದ್ರೆ ಅಂತ ನಿಮಗೆ ತೋರಿಸ್ದಂಗೂ ಆಗುತ್ತೆ ಅಂತ ನಾನು ಹೋಗ್ತಾ ಇದ್ದೀನಿ ಈಗ ಫ್ರೆಂಟಿಗೆ. ಮತ್ತು ಬೆಳಗ್ಗೆ ನಿಮ್ಮ ಟಿಫನ್ಗೆ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ವಡೆ ಪೋಹ ಅಂದರೆ ಅವಲಕ್ಕಿ ಸಿಗುತ್ತೆ, ಮತ್ತು ರೈಸ್ ಬಾತ್ ಅಂತ ಸಿಗುತ್ತೆ. ನಿಮಗೆ ಇಡ್ಲಿ ವಡೆ ನಿಮಗೆ ಹಾಫ್ ಪ್ಲೇಟಲ್ಲೂ ಸಿಗುತ್ತೆ ಗುರು. ಅಂದರೆ ಹಾಫಲ್ಲಿ ಅಂದರೆ 1 ಇಡ್ಲಿ 1 ವಡೆ ಸಿಗುತ್ತೆ, ಫುಲ್ ಪ್ಲೇಟು ಅಂದರೆ 4 ಇಡ್ಲಿ 1 ವಡೆ ಸಿಗುತ್ತೆ. ಮತ್ತು ಪಲಾವು ಹಾಫ್ಗೆ 50 ರೂಪಾಯಿ, ಫುಲ್ಗೆ 100 ರೂಪಾಯಿ. ದೋಸೆ ಅಂಥದ್ದೇನು ಕಾಣಿಸ್ಲಿಲ್ಲ ನನಗೆ. ಆದರೆ ಮತ್ತು ವಡಾಪಾವ್ ನೋಡೋಕ್ಕೆ ಸಿಗುತ್ತೆ. ಮುಂಬೈಗೆ ಬರ್ತೀರಂದರೆ ವಡಾಪಾವ್ ಟ್ರೈ ಮಾಡಿಲ್ಲ ಅಂದರೆ ಮುಂಬೈಗೆ ಬಂದಿದ್ದು ವೇಸ್ಟ್ ಆಗೋಗುತ್ತೆ. ಅದಕ್ಕೆ ವಡಾಪಾವ್ ಸಿಗೋದಾದ್ರೆ ನಾನು ಇವಾಗ ಟ್ರೈ ಮಾಡಲ್ಲ, ಕರ್ಜತ್ತಲ್ಲಿಲ್ಲ ಕಸರದಲ್ಲಿ ತೊಗೊಂಡು ನಿಮಗೆ ತೋರಿಸ್ತೀನಿ. ಆ ಥರ ಇರುತ್ತೆ ವಡಾಪಾವ್. ನಾನಂತೂ ನಿನ್ನೆ ನೈಟ್ ತಿಂದಿದ್ದೆ ನಾನು ಪುಣೆದಲ್ಲಿ. ನಿಮಗೆ ಹೇಳಿದ್ನಲ್ಲ ಚೇಂಜ್ ಮಾಡಿದೆ ನಾನು ಟ್ರೈನು ಅಂತ. ವಿಶಾಖಪಟ್ಟಣಂ LTT ಎಕ್ಸ್ಪ್ರೆಸ್ನ ಅಂತ ಇಳಿದ್ಬಿಟ್ಟು ಅಲ್ಲಿಂದ ಹುಸೇನ್ ಸಾಗರ್ ಎಕ್ಸ್ಪ್ರೆಸ್ಸು. ಅವಾಗ ಮಧ್ಯದಲ್ಲಿ ವಡಾಪಾವ್ ತೊಗೊಂಡಿದ್ದೆ, ಸ್ವಲ್ಪ ಚೆನ್ನಾಗಿತ್ತು, ಓಕೆ ಟೈಪಲ್ಲಿತ್ತು. ಇವಾಗ ಬೆಳಗ್ಗೆ ವಡಾಪಾವ್ ತಿಂದ್ಬಿಟ್ಟು ಚೆನ್ನಾಗಿರಲ್ಲ, ಹೊಟ್ಟೆ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಇವಾಗ ಏನು ತೊಗೊಂಡಿಲ್ಲ. ಮುಂದಕ್ಕೆ ನಾನು ನೋಡುವ, ಏನೋ ಪುಣೆದಲ್ಲಿ ಇಲ್ಲ ಸೋಲಾಪುರಲ್ಲಿ ಇಲ್ಲ ಟ್ರೈನಲ್ಲಿ ಏನಾದ್ರು ಬಂತಂದರೆ ತೊಗೊಂಡು ನಿಮಗೆ ತೋರಿಸ್ತೀನಿ. ಮತ್ತು ನೀವು ನೋಡ್ಬೋದು ಮುಂಬೈ ಲೈಫ್ ಲೈನ್, ಜೀವನಾಡಿ ಅಂತಲೇ ಕರೀತಾರೆ ಮುಂಬೈ ಲೋಕಲ್. ನನಗಂತೂ ತುಂಬ ಇಷ್ಟ ಆಯ್ತು ಗುರು ಮುಂಬೈ ಲೋಕಲ್ ಅಂತೂ. ನೋಡಿ, ಒಂದು ಹೋದರೆ ಇನ್ನೊಂದು ಬರ್ತಾ ಇರುತ್ತೆ. ಮತ್ತು ಇವತ್ತಿಂದ ನಮ್ಮ ಲೋಕೋ ಬಂದ್ಬಿಟ್ಟು ರೋಯಾಪುರಂ WAP7 ಇದೆ, ಸದರ್ನ್ ರೈಲ್ವೇಸ್ ಅವ್ರದ್ದು. ಮತ್ತು ಶ್ರೀರಾಮ್ ಫೈನಾನ್ಸ್ ಅಡ್ವರ್ಟೈಸ್ಮೆಂಟ್ ಕೂಡ ಇದೆ. ನಮ್ಮ ಅಪ್ ಟು ಎಂಡ್ ಟು ಎಂಡು ಮುಂಬೈಯಿಂದ ಬೆಂಗಳೂರವರೆಗೂ ಲೀಡ್ ಮಾಡುತ್ತೆ ರೋಯಾಪುರಂ WAP7. Mumbai Bangalore Udyan Express will leave from platform number 10 at 8:10. ಮತ್ತು ನಾನು ಹೇಳ್ದಂಗೆ ಸೋಲಾಪುರ್ ಮುಂಬೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅಂದರೆ ಮುಂಬೈ ಬ್ಯಾಂಗ್ಳೂರ್ ಉದ್ಯಾನ್ ಎಕ್ಸ್ಪ್ರೆಸ್ಗೆ ರೇಕ್ ಶೇರಿಂಗು. ಸೋಲಾಪುರ್ ಮುಂಬೈ ಸಿದ್ದೇಶ್ವರ್ ಎಕ್ಸ್ಪ್ರೆಸ್ಸು ಇಲ್ಲೂ ಇದೆ ನೋಡಿ, ಸಿದ್ದೇಶ್ವರ್ ಎಕ್ಸ್ಪ್ರೆಸ್ ಮತ್ತು ಉದ್ಯಾನ್ ಎಕ್ಸ್ಪ್ರೆಸ್. ಟೈಮ್ ನೋಡ್ಕೊಳ್ಳಿ, 8:11 ಡಾಟ್ ಆನ್ ಟೈಮ್ ಅಂತ ಹೇಳಲ್ಲ, 1 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಮುಂಬೈ CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಯಿಂದ. ಮತ್ತು ನೀವು ಅಲ್ಲಿ ನೋಡ್ಬೋದು ಮುಂಬೈಯಿಂದ ಲಕ್ನೋಗೆ ಹೋಗುವ ಮುಂಬೈ ಲಕ್ನೋ ಪುಷ್ಪಕ್ ಎಕ್ಸ್ಪ್ರೆಸ್ಸು ರೆಡಿಯಾಗಿ ನಿಂತಿದೆ. ಅದು ಸ್ವಲ್ಪ ಆದಮೇಲೆ ಅದು ಡಿಪಾರ್ಚರ್ ಆಗಿಬಿಡುತ್ತೆ. ಮತ್ತು ನೀವು ಅಲ್ಲಿ ನೋಡ್ಬೋದು ಯಾರು ನಿಂತಿದ್ದಾರೆ ಅಂತ. ನಿಮ್ಮೆಲ್ಲರ ನಮ್ಮ ಕೊಂಕಣ್ ಕಿಂಗ್. ನನ್ನ ಫಸ್ಟು ಮುಂಬೈಯಿಂದ ಮಂಗ್ಳೂರಿಗೆ ಹೋಗೋಕ್ಕೆ ನನ್ನ ಫಸ್ಟು ಫೇವ್ರೇಟ್ ಟ್ರೈನು ಅಂತಲೇ ಹೇಳ್ಬೋದು. ಯಾವ್ದು ಹೇಳಿ, ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ಸು ನಿಂತಿದೆ ಅಲ್ಲಿ. ನೋಡಿ, ಮುಂಬೈಯಿಂದ ಡಿಪಾರ್ಟ್ ಆಗ್ತಿದೆ ಅದಕ್ಕೆ ನಮ್ಗೆ ಅಲ್ಲೇ ಪ್ಯಾರಲಲ್ ರನ್ ಸಿಕ್ತು. ಮುಂಬೈ ಲೋಕಲ್ ವರ್ಸಸ್ ಉದ್ಯಾನ್ ಎಕ್ಸ್ಪ್ರೆಸ್.
ಬರೀ 9 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದಿದೆ ಈಗ. ಟ್ರೈನಿನ ಮೊದಲನೇ ಆಲ್ಟೋ ದಾದರ್ಗೆ ಸ್ಟೇಷನ್ ಕೊಡು ಬಂದ್ಬಿಟ್ಟು DR ದಾದರ್ ಸೆಂಟ್ರಲ್ಗೆ ಸ್ಟೇಷನ್ ಕೊಡು ಬಂದ್ಬಿಟ್ಟು DR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 8 ಗಂಟೆ 22 ನಿಮಿಷಕ್ಕೆ. ಅದರ ಬಂದೈತ್ರಲ್ಲಿ 8 ಗಂಟೆ 26 ನಿಮಿಷ, ಅಂದರೆ 4 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಆ್ಯಕ್ಚುಲಿ ಇಲ್ಲೂ ಪ್ಲ್ಯಾಟ್ಫಾರ್ಮ್ ಇದೆ, ಆ ಕಡೆಯೂ ಪ್ಲ್ಯಾಟ್ಫಾರ್ಮ್ ಇದೆ, ತೋರಿಸ್ತೀನಿ ಇದು. ಭಯ ಸೈಡ್ ಇರ್ತೀವಿ. ಈ ಕಡೆಯೂ ಪ್ಲ್ಯಾಟ್ಫಾರ್ಮ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ದಾದರಲ್ಲಿ. ಪ್ಲಾಟ್ಫಾರ್ಮಲ್ಲಿ ನೋಡ್ಬೋದು ನೀವು ಮುಂಬೈ CSMT ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್ಸು ನಿಂತಿದೆ. ಅಂದರೆ CSMT ಅಲ್ಲ, ದಾದರ್ ಎಕ್ಸ್ಪ್ರೆಸ್ಸು, ಸಾರಿ.
ನೋಡು ಗುರು, ಈ ಟ್ರೈನಲ್ಲಿ 10 ರೂಪಾಯಿ ಕಾಫಿನ 20 ರೂಪಾಯಿ ಮಾಡ್ತವ್ರೆ ಇವರು. 10 ರೂಪಾಯಿ ಕಾಫಿನ 20 ರೂಪಾಯಿ ಮಾಡ್ತವ್ರೆ. ಈಗ ನಾವು ಏನೋ ಮಾಡೋಕ್ಕಾಗಲ್ಲ, ಬರೀ ಕೇಳಿದ್ರೆ ನಾವು ಇಲ್ಲ ಅಂತ ಹೇಳ್ತಾರೆ. 10 ರೂಪಾಯಿ ಕಾಫಿನ 20 ರೂಪಾಯಿ ಮಾಡ್ತವ್ರೆ. ಸಿಂಗಾಡ್ ಎಕ್ಸ್ಪ್ರೆಸ್, ಪುಣೆ ಟು ಮುಂಬೈ. ರಾಜಾ ರಾಣಿ ಎಕ್ಸ್ಪ್ರೆಸ್, ನಾಂದೇಡ್ ಟು ಮುಂಬೈ. मुंबई बैंगलोर उधना एक्सप्रेस आणि प्लॅटफॉर्म क्रमांक 4 वाकडी होईल गाडीवर 53 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಈಗ ಈ ಟ್ರೈನಿನ ಎರಡನೇ ಆಲ್ಟೋ ಕಲ್ಯಾಣ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 9 ಗಂಟೆ 2 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 9 ಗಂಟೆ 20 ನಿಮಿಷ, ಅಂದರೆ 18 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಆನ್ ಇದೆ. ಕಲ್ಯಾಣ ಜಂಕ್ಷನ್ ಹಾಕಂತಾರ ಅಂದರೆ ಒಂದು ಲೈನ್ ಹೋಗಿದೆ, CSMTಗೆ ಇನ್ನೊಂದು ಲೈನ್ ಹೋಗಿದೆ. ನಾವು ಹೋಗ್ತಾರ ಲೈನ್ ಬಂದ್ಬಿಟ್ಟು ಲೋನಾವಾಲ ಲೈನ್, ಇನ್ನೊಂದು ಬಂದ್ಬಿಟ್ಟು ಇಗತ್ಪುರಿ ನಾಸಿಕ್ಕಿನ ಮನ್ಮಾಡ್ಕೊಂಡು ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನು ತೋರಿಸಿದ್ನಲ್ಲ, ಅದು 10 ರೂಪಾಯಿ ಕಾಫಿ ಗುರು. ಈ ಟ್ರೈನಲ್ಲಿ ಯಾವುದೇ ತಗೊಂಡು 10 ರೂಪಾಯಿ ಕಾಫಿ, ಅವನು 20-25 ರೂಪಾಯಿ ಮಾಡ್ತಾನೆ ಅವನು. ಹೇಳಿದ್ರೆ ಇಲ್ಲ ಇವಾಗ ಇರೋ ರೇಟ್ ಅದು, ಇವಾಗ ಮುಂಚೆ ನಾನು ಅದೇ ರೇಟ್ ಇರೋದು, ನಾವು ಅದೇ ರೇಟಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಹೇಳ್ತಾ ಇದ್ದಾರೆ. ಇಲ್ಲಿ ಸೈಡ್ ಪ್ಯಾಂಟ್ರಿ ಕೋಚ್ ಅಲ್ಲ, ಈ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚೇ ಇಲ್ಲ, ಆದರೂ ಇವ್ರು ಸೈಡ್ ಪ್ಯಾಂಟ್ರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕಾಫಿ ತೊಗೊಳೋಣ ಅಂದ್ಕೊಂಡಿದ್ದಾರೆ. ರೇಟ್ ನೋಡಿ ನಾನು ತೊಗೊಳಕ್ಕೆ ಹೋಗ್ಲಿ, ಯಾಕಂದರೆ ಹೆಂಗೋ ಬಿಸಿನೀರೇ ಇರುತ್ತದು, ಏನೋ ಹಾಲು ಹಾಕ್ಬಿಟ್ಟಂತೂ ಮಾಡಿರಲ್ಲ. ಅದಕ್ಕೆ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಅಷ್ಟರಿಂದ ನಮ್ಮ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದೆ. ಲೋಕಲ್ ಪ್ಯಾಸೆಂಜರ್ಸ್ ತುಂಬ ಬೋರ್ಡಿಂಗ್ ಮಾಡೋರು ಗುರು. ರಿಸರ್ವೇಷನ್ ಅಂತ ಲೆಕ್ಕ ಇಲ್ದಂಗೆ ಹತ್ತವ್ರೆ ಇಲ್ಲಿ, ಆ ಥರ ಇದೆ. ನೋಡೋಣ ಹೆಂಗಿರುತ್ತೆ ಅಂತ. ನಮ್ದು ನೆಕ್ಸ್ಟ್ ಬಂದ್ಬಿಟ್ಟು ಲೋನಾವಾಲ ಇದೆ ಸ್ಟಾಪು. प्लॅटफॉर्म क्रमांक 5 बैठ गए, ट्रेन में बैठे हैं, वो सब आ रहे हैं, बड़ा अप्पा आ रहे हैं, शुभम आ रहे हैं. हाँ चला ठीक है.
प्लॅटफॉर्मवर 2 वेळा थांबेल. प्रवाशांनी कृपया गाडी पकडण्याचा प्रयत्न करू. प्लॅटफॉर्म क्रमांक 1 पर आलेली गाडी प्लॅटफॉर्म पर 2 बार रुकेगी. यात्री ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದಿದೆ ಈಗ. ಈ ಟ್ರೈನಿಗೆ ಅನ್ಶೆಡ್ಯೂಲ್ಡ್ ಆದಂಥ ಖರ್ಚಕ್ಕೆ ಆ್ಯಕ್ಚುಲಿ ಈ ಟ್ರೈನು ಇಲ್ಲಿ ಸ್ಟಾಪ್ ಇಲ್ಲ. ಏನಕ್ಕೆ ಸ್ಟಾಪ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬ್ಯಾಂಕರ್ಸ್ ಅಟ್ಯಾಚ್ ಆಗುತ್ತೆ. ಅಂದರೆ ಕರ್ಜದಿಂದ ಲೋನಾವಾಲವರೆಗೂ ಒಂದು ಎಕ್ಸ್ಟ್ರಾ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ 3 ಇಂಜಿನು ಬ್ಯಾಕ್ ಸೈಡ್. ಯಾಕಂದರೆ ಇವಾಗ ಮುಂದಕ್ಕೆ ಘಾಟ್ ಸೆಕ್ಷನ್ ಬರ್ತೀವಿ, ಅದು ಕಂಡಾಲ ಘಾಟು. ಇನ್ನು ಇಲ್ಲಿಂದ ಅಂದರೆ ಇವಾಗ ಬಂದಮೇಲೆ ಕರ್ಜತ್ ಆದಮೇಲೆ ಅಪ್ ಟು ಲೋನಾವಾಲವರೆಗೂ ಅಪ್ ಟು ಕಂಡಾಲ ಘಾಟ್ ಸೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಖುಷಿಗೋಸ್ಕರ ಎಕ್ಸ್ಟ್ರಾ 3 ಇಂಜಿನ ಇಲ್ಲಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಈ ಟ್ರೈನ್ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ನೋಡೋಣ ಈ ಮುಂದ್ಗಡೆ ಏನಾರ ವಡಾಪಾವ್ ಏನೋ ಸಿಗುತ್ತೇನೋ ಅಂತ ನೋಡ್ಕೊಂಬರೋಣ. देखो क्या है वो देखो लोग तो यूं ही हिमालय हिमालय करते हैं, तो यात्री का कम है. Skrivaran, 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 skrivaran.
77 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದ್ರೆ ಈಗ ಲೋನಾವಾಲಾಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು LNL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 10 ಗಂಟೆ 33 ನಿಮಿಷಕ್ಕೆ. ಅದರ ಬಂದೈತೆ ಇಲ್ಲಿ 10 ಗಂಟೆ 51 ನಿಮಿಷ, ಅಂದರೆ 18 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 5 ನಿಮಿಷ ಹೊರಟಿದೆ. 5 ನಿಮಿಷ ಹೊರಟು ಏನಕ್ಕೆ ಅಂದರೆ ನಮಗೆ ಕರ್ಜಾತಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಆಗಿತ್ತಲ್ಲ, ಅದು ಇಲ್ಲಿ ಡಿಟ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ ಒಂದು 5 ನಿಮಿಷ ಹೊರಟಿದೆ. ಮತ್ತು ನೋಡಿದ್ರಲ್ಲ ಹೆಂಗಿತ್ತು ನಮ್ಮ ಅಷ್ಟು ಕಂಡಾಲಾಗಾಟ ಮಾನ್ಸೂನ್ ಇದೆ ಅಂತ. ಆ್ಯಕ್ಚುಲಿ ನನಗೆ ಸ್ವಲ್ಪನೇ ಕವರ್ ಮಾಡೋಕ್ಕಾಗಿದ್ದು, ಸಾರಿ ಕ್ಷಮಿಸ್ತೀನಿ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಬರೋಣ. ಮತ್ತು ಹೆಂಗಿತ್ತು ಅಂತ ಹೇಳಿ ಕಂಡಾಲಾಗಾಟ ನನಗಂದು ತುಂಬ ಇಷ್ಟ ಆಯಿತು. ಅದು ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಬೇರೆ ಕಮ್ಮಿ ಇತ್ತು, ಅದಕ್ಕೋಸ್ಕರ ಜಾಸ್ತಿ ಇನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಅದೇನು ಮಾಡಿರೋದನ್ನು ಮಸ್ತ್ ಆಗಿದೆ ಅವರು. ನೀವೇನಾದ್ರು ಮಾನ್ಸೂನಲ್ಲಿ ಒಂದ್ಸತಿ ಜರ್ನಿ ಮಾಡಬೇಕು ಅಂದರೆ ಒಂದ್ಸತಿ ಕಂಡಾಲಾಘಾಟ ಅಂತ ವಿಸಿಟ್ ಮಾಡಿ. ಕುಂಕನ್ ರೂಟ್ ಅಂತ ಇದ್ದೇ ಇರುತ್ತೆ, ಈ ರೂಟಲ್ಲಿ ಒಂದ್ಸತಿ ಜರ್ನಿ ಮಾಡಿ. ಲೋನಾವಾಲಾ ಏನಕ್ಕೆ ಫೇಮಸ್ಸು ಅಂದರೆ ಒಂದು ಹಿಲ್ ಸ್ಟೇಷನಿಗೆ ಫೇಮಸ್ಸು, ಮತ್ತು ಇನ್ನೊಂದು ಬಂದ್ಬಿಟ್ಟು ಚಿಕ್ಕಿಗೆ ಫೇಮಸ್. ಅಂದರೆ ಕಡಲೆದು ಚಿಕ್ಕಿ ಬರುತ್ತಲ್ಲ, ಅದು ಇಲ್ಲಿ ಫೇಮಸ್. ನೀವೇನಾವಾಲಾಗ ಏನೋ ಬರ್ತಿದ್ದೀರಾ ಅಂದರೆ ನೀವು ಟೂರಿಸ್ಟ್ ಸ್ಪಾಟ್ ವಿಸಿಟ್ ಮಾಡ್ಬೋದು. ಮತ್ತು ಲೋನಾವಾಲಾದಲ್ಲಿ ಚಿಕ್ಕಿನೂ ಫೇಮಸ್, ನೀವು ಅದೊಂದು ಸತಿ ಟ್ರೈ ಮಾಡಿ. earphone, data cable, earphone. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಉದ್ಯಾನ್ ಎಕ್ಸ್ಪ್ರೆಸ್ ಬಂದಿದೆ ಈಗ ಪುಣೆ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು PONE. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 11 ಗಂಟೆ 40 ನಿಮಿಷಕ್ಕೆ ಅದರ ಬಂದಿದ್ರು. ಇಲ್ಲಿ 11 ಗಂಟೆ 55 ನಿಮಿಷ, ಅಂದರೆ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ, ಮತ್ತು TTನೂ ಕೂಡ ಚೇಂಜ್ ಆಗ್ತಾರೆ. ರಿಮೋಟ್ ಲೊಕೇಶನ್ ಕೂಡ ಬಂದ್ಬಿಟ್ಟು ಪುಣೆಯಲ್ಲೇ ಇರೋದು. ಅದಕ್ಕೋಸ್ಕರ ಇಲ್ಲಿಂದನೂ ನೀವೇನಾದ್ರು ಮುಂಬೈಯಿಂದ ಟಿಕೆಟ್ ಸಿಗಲಿಲ್ಲ ಅನ್ನೋ ಒಂದ್ಸತಿ ಪುಣೆಯಿಂದನೂ ಟ್ರೈ ಮಾಡಿ, ಇಲ್ಲಿಂದನೂ ನಿಮಗೆ ಟಿಕೆಟ್ ಸಿಗ್ಲೂಬೋದು. ಮತ್ತು ನಿಮ್ಮ ಪಕ್ಕದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 3ಇಂದ ಪ್ಲಾಟ್ಫಾರ್ಮ್ ನಂಬರ್ 4 ಅನ್ಕೊತೀನಿ ನಾನಿದು. ಪ್ಲಾಟ್ಫಾರ್ಮ್ ನಂಬರ್ 4ಇಂದ ಡಿಪಾರ್ಟ್ ಆಗ್ತಿದೆ. ಅದಿದು MJ ಚೆನ್ನೈ ಸೆಂಟ್ರಲ್ ಲೋಕಮಾನ್ಯ ತಿಲಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತಿದೆ.
सर हे मोबाईल काढ तुझ्या बाजूला. ನೂರ 66 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದಿದೆ ಈಗ ದಾಂಡ್ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು DD ಅಂದರೆ DD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 12:55 ಆದರೆ ಬಂದೈತ್ರೆ ಇಲ್ಲಿ 1 ಗಂಟೆ 19 ನಿಮಿಷ, ಸಾರಿ 1 ಗಂಟೆ 15 ನಿಮಿಷ ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ದಾಂಡನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಸೋಲಾಪುರ್ಗೆ, ಇನ್ನೊಂದು ಲೈನ್ ಹೋಗಿದೆ ನಾವು ಬಂದವಲ್ಲ ಪುಣೆ ಲೈನ್, ಇನ್ನೊಂದು ಲೈನ್ ಬಂದ್ಬಿಟ್ಟು ಮನ್ಮಾಡಿಂದ ಇತ್ತಾಡ್ಸಿ, ಮನ್ಮಾಡಿಂದ ಭೂಸಾವಲ್ ಇತ್ತಾಡ್ಸಿ ಮೇಲೆ ಭೋಪಾಲ್ಗೆ ಒಂದು ಲೈನ್ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನಿಮಗೆ ಇಲ್ಲಿಂದ ಊಟಕ್ಕೆ ನಿಮಗೆ ಏನು ಕೊಡ್ತಾಗಲ್ಲ ಗುರು, ನಾನು ನೋಡ್ತಾನೆ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಿಮಗೆ ದಾಂಡ್ ಜಂಕ್ಷನಲ್ಲಿ ಎಲ್ಲ ಥರ ಊಟನೂ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಊಟಕ್ಕೆ ಕೊಡ್ತಾನೆ, ಕೇಳೋಕ್ಕೆ ಬರೋಲ್ಲ. ಮತ್ತು ನಮ್ಮ ಟ್ರೈನಲ್ಲಿ ಸೈಡ್ ಪ್ಯಾಂಟ್ ಇರೋದ್ರಿಂದ ನಿಮಗೆ ವೆಜ್ ಥಾಲಿ, ಚಿಕನ್ ಥಾಲಿ, ಮೊಟ್ಟೆ ಥಾಲಿ ಅಂತ ಸಿಗುತ್ತೆ. ನಾವು ಸೇಮ್ ನಾರ್ಮಲ್ ಪ್ರೈಸೇ, ಅವರು ಓವರ್ ಪ್ರೈಸಲ್ಲಿ ಮಾಡ್ತಾ ಇದ್ದಾರೆ.
ಮತ್ತು ನಮ್ಮ S1 ಕೋಚಿಂದ ಕಂಡೀಷನ್ ನೋಡ್ಬೋದು ಜನರಲ್ ಕ್ಲಾಸಿಂದು ಯಾವ ಥರ ಇದೆ ಅಂತ. ಯಾಕೆ ಹಿಂದೆನೇ ಜನರಲ್ ಇರೋದ್ರಿಂದ ಫುಲ್ ಎಲ್ಲ ಜನರಲ್ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲೇ ಬಂದು ಕೂತ್ಕೊಂಡವ್ರೆ S1 ಕೋಚ್ಗೆ. ನೋಡಬೇಕು ಇಲ್ಲಿ ಹೆಂಗಾಗುತ್ತೆ ಅಂತ. ಮತ್ತು ನಾವು ಡಿಪಾರ್ಟ್ ಆದ್ವಿ ದಾಂಡಿಂದ. ನೀವೇನು ಆ ಲೈನ್ ನೋಡ್ತಾ ಇದ್ದೀರಲ್ಲ ಆ ಲೈನೇ ಮನ್ಮಾಡಿದ ಹಿತಾಡ್ಸಿಗೆ ಹೋಗುತ್ತೆ.
आमचं व्हिडिओ काढला तू वाम्या काढ वाम्या 375 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದಿದೆ ಈಗ ಕುರ್ದುವಾಡಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KWB. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 13 ನಿಮಿಷಕ್ಕೆ ಹತ್ರ ಬಂದೈತ್ರಿ. ಇಲ್ಲಿ 2 ಗಂಟೆ 52 ನಿಮಿಷ ಅಂದ್ರೆ ಅಷ್ಟು 39 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಇದೆ. ಕುರ್ದುವಾಡಿನ ಜಂಕ್ಷನ್ ಯಾಕಂತಾರೆ ಅಂದರೆ ಮುಂಬೈ ಚೆನ್ನೈ ಮೇನ್ ಲೈನಲ್ಲಿ 2 ಲೈನ್ ಹೋಗಿದೆ. ಯಾವುದೋ ಅಂದರೆ ಒಂದು ಹೋಗಿದೆ ಮೀರಜ್ಗೆ ಹೋಗಿದೆ, ಅಂದರೆ ಪಂಡ್ರಾಪುರ ಮೀರಜ್ಗೆ ಹೋಗಿದೆ. ಇನ್ನೊಂದು ಲೈನ್ ಬಂದ್ವಿ ಲಾತೂರಿಂದ ಬೀದರ್ಗೆ ಹೋಗಿದೆ. ಅದಕ್ಕಿಂತ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಮೀರಜ್ ಲೈನಲ್ಲಿ ಯಾವ ಟ್ರೈನ್ಸ್ ಹೋಗುತ್ತೆ ಅಂದರೆ ಒಂದು ಗೋಲ್ ಗುಂಬಸ್ಸು ಅಂದರೆ ಅಪ್ ಟು ಪಂಡ್ರಾಪುರವರೆಗೆ ಹೋಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಕಲಬುರಗಿ ಕೋಲ್ಹಾಪುರ ಎಕ್ಸ್ಪ್ರೆಸ್ ಅದು ಹೋಗುತ್ತೆ. ಮತ್ತು ಲಾತೂರ್ ರೋಡಲ್ಲಿ ಹೋಗೋದು ನಮ್ಗೆ ಗೊತ್ತಿರೋ ಪ್ರಕಾರ ಒಂದಿದೆ CSMT ಬೀದರ್ ಎಕ್ಸ್ಪ್ರೆಸ್. ನಿಮ್ಗೆ ಯಾವ ಥರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಸ್ವಲ್ಪ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಜನರಲಿಂದನೂ ಮತ್ತು ಸ್ಲೀಪರಿಂದನೂ. ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ನಮ್ಮ ಕಲಬುರಗಿ ಗುಲ್ಬರ್ಗಿಂದ ಫುಲ್ ಪ್ಯಾಕ್ ಆಗೋ ಥರನೂ ಇರುತ್ತೆ ಗಾಡಿ. ಯಾಕಂದರೆ ಅದು ಬೇರೆ ವೀಕೆಂಡ್ ಇರೋದ್ರಿಂದ ಜಾಸ್ತಿ ಜನ ಅಲ್ಲಿಂದನೇ ಹತ್ಬೋದು. ಯಾದಗಿರಿ, ರಾಯಚೂರು. ಯಾಕಂದರೆ ಬೆಳಗ್ಗೆ 6 ಗಂಟೆಗೆಲ್ಲ ಬೆಂಗಳೂರಿಗೆ ಹೋಗುತ್ತೆ. ಬೆಳಗ್ಗೆ 6 ಗಂಟೆಗೆಲ್ಲ ಬೆಂಗಳೂರಿಗೆ ಹೋಗೋದ್ರಿಂದ ಇದು ಸ್ವಲ್ಪ ಕನ್ವೀನಿಯೆಂಟಾಗಿ ಇದೆ ಟ್ರೈನ್ ಟೈಮಿಂಗ್ಸು. ನಾನೂರ 53 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಬಂದಿದೆ ಈಗ ಸೋಲಾಪುರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SUR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 35 ನಿಮಿಷಕ್ಕೆ ಆದರೆ ಬಂದೈತ್ರಿ. ಇಲ್ಲಿ 4 ಗಂಟೆ 13 ನಿಮಿಷ ಅಂದರೆ 38 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮತ್ತು ವಾಟರ್ ಫಿಲ್ಲಿಂಗ್ ಕೂಡ ನಡೆಯುತ್ತೆ. ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಂದು ಟಿಕೆಟ್ ಇದ್ದಿದ್ದೆ ಬರೀ ಮುಂಬೈಯಿಂದ ಸೋಲಾಪುರ್ವರೆಗೂ. ನಾನು ಬೆಂಗಳೂರವರೆಗೂ ಬುಕ್ ಮಾಡಿದ್ದೆ, ಅದೇ ನಂದು ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಅದಕ್ಕೋಸ್ಕರ ಬರೀ ಸೋಲಾಪುರ್ವರೆಗೂ ಇನ್ನೊಂದು ಬುಕ್ ಬಂದರೆ ಇನ್ನೊಂದು ವೇಟಿಂಗಲ್ಲಿ ಇತ್ತು. ಆಮೇಲೆ ಇದು ಡೌಟ್ ಇತ್ತು ನನಗೆ ಆ್ಯಕ್ಚುಲಿ ಸೋಲಾಪುರನೂ ಕನ್ಫರ್ಮ್ ಆಗೋದು. ಆಮೇಲೆ ಸೋಲಾಪುರ ಮೆಸೇಜ್ ಬಂತು, ಚಾರ್ಟ್ ಪೇಪರ್ ಮೆಸೇಜ್ ಬಂತು, ಯುವರ್ ಟಿಕೆಟ್ ಕನ್ಫರ್ಮ್ಡ್ ಅಂತ. ಅದಕ್ಕೆ ಸೋಲಾಪುರವರೆಗೂ ಒಂದು ಜರ್ನಿ ಮಾಡೋಣ ಅಂತ ಬಂದೆ. ಆಮೇಲೆ ನೋಡ್ತೀನಿ ಜನರಲಲ್ಲಿ ಆಗಲ್ಲ ಹೋಗೋಕ್ಕೆ, ಫುಲ್ ಪ್ಯಾಕ್ ಆಗಿತ್ತು. ಅದಕ್ಕೋಸ್ಕರ ಸೋಲಾಪುರಲ್ಲೇ ಇಳ್ಕೊಂಡೆ. ಈಗ ಇಲ್ಲಿಂದ ನಾನು ಯಾವ ಟ್ರೈನಲ್ಲಿ ಹೋಗ್ತೀನಿ ಅಂತ ನಿಮಗೆ ಗೆಸ್ ಮಾಡಿ, ನಿಮ್ಮೊಂದು ಟಾಸ್ಕ್ ಕೊಡ್ತೀನಿ. ಯಾವ ವೀಡಿಯೋ ನೆಕ್ಸ್ಟ್ ಇದಾದ್ಮೇಲೆ ಯಾವ ವೀಡಿಯೋ ಬರುತ್ತೆ ಅಂತ ಗೆಸ್ ಮಾಡಿ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನು ಸಿಗೋಣ. ಇನ್ನು ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸೂಪರ್ ಆಗಿದೆ ಜರ್ನಿ ಎಕ್ಸ್ಪೀರಿಯನ್ಸ್. ಕಂಡಾಲ ಘಾಟ್ ವೀಡಿಯೋ ಮಾಡಬೇಕು ಅಂತಲೇ ನಾನು ಈ ರೂಟ್ ಚೂಸ್ ಮಾಡಿಕೊಂಡೆ, ಉದ್ಯಾನ ಎಕ್ಸ್ಪ್ರೆಸ್ಸು. ಮತ್ತು ಊಟದ ಬಗ್ಗೆನೂ ಮಾತಾಡಬೇಕು, ತಿನ್ನೋದು ಕುಡಿಯೋದ್ರ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈನಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿ ಕೋಚ್ ಇದೆ. ಅದರಲ್ಲಿ ನಿಮಗೆ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ
ಮತ್ತು ಚಪಾತಿ ಅದೆಲ್ಲ ತಿನ್ನೋಕ್ಕೆ ಸಿಗುತ್ತೆ. ಮತ್ತು ನಿಮಗೆ ಪ್ಲ್ಯಾಟ್ಫಾರ್ಮ್ ವೆಂಡರ್ಸ್ ಕೂಡ ಇಂದನೂ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಈ ಟ್ರೈನಲ್ಲಿ ಪಾವ್ ಭಾಜಿ ಬೇರೆ ಮಾಡ್ತಾರೆ ಗುರು. ಪಾವ್ ಭಾಜಿ, ವಡಾ ಪಾವ್, ಟೀ, ಕಾಫಿ ಎಲ್ಲ ನೋಡೋಕ್ಕೆ, ತಿನ್ನೋಕ್ಕೆ, ಕುಡಿಯೋಕ್ಕೆಲ್ಲ ನಿಮಗೆ ಈಸಿಯಾಗಿ ಅವೈಲಬಲ್ ಸಿಕ್ಬಿಡುತ್ತೆ. ನೀಟ್ನೆಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ನೀಟ್ನೆಸ್ ಅಂತೂ ಝೀರೋ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಝೀರೋ ಅಂತಲೇ ಕೊಡ್ತೀನಿ. ಯಾಕಂದರೆ ವರ್ಸ್ಟ್ ಮೇಂಟೈನ್ ಆಯಿತು. ಸಿದ್ದೇಶ್ವರ ಎಕ್ಸ್ಪ್ರೆಸ್ ಅಂದರೆ ಸೋಲಾಪುರದಿಂದ ಮುಂಬೈಗೆ ಬಂದು ಸಿದ್ದೇಶ್ವರ ಎಕ್ಸ್ಪ್ರೆಸ್ ಆಗಿ ಬಂದಿರುತ್ತಲ್ಲ, ಆವಾಗ ಏನೂ ನೀಟಾಗಿರಲಿಲ್ಲ. ಟ್ರೈನ್ ಅಂತೂ ಫುಲ್ ವರ್ಸ್ಟ್ ಕಂಡೀಷನಲ್ಲಿತ್ತು. ಅದೇ ಟ್ರೈನ್ ವಾಪಸ್ಸು ಮುಂಬೈಯಿಂದ ಬೆಂಗಳೂರಿಗೆ ಕಳಿಸಿದ್ದಾರೆ. ಇನ್ನು ಇದೇ ಥರ ಮಾಡಿದ್ರೆ ಫುಲ್ ವಾಶ್ರೂಮ್ ಅಂತೂ ನೋಡೋಕ್ಕಾಗಲ್ಲ ಕೂಡ. ಅಷ್ಟು ವರ್ಸ್ಟ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸ್ಲೀಪರ್ ಕೋಚ್ ಅಂತೂ ವೇಸ್ಟ್ ಅಂತಲೇ ಹೇಳ್ಬೋದು. ಮತ್ತು ವೀಡಿಯೋ ಹೆಂಗಷ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.